ಕ್ಯಾಲೆಂಡರ್ ಏನು 2025ರಿಂದ 2026ಕ್ಕೆ ಕ್ಯಾಲೆಂಡರ್ ಹೇಗೆ ಬದಲಾವಣೆ ಆಗ್ತಾ ಇದೆ, ಅದು ಬದಲಾವಣೆಗೆ ನಾವು ಹೊಸ ವರ್ಷ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಸಮುದಾಯ ಬಂಜಾರ್ ಸಮುದಾಯ 2026ನೇ ಇಸ್ವಿಯಿಂದ ಕರಾಳ ವರ್ಷ ಅಂತೂ ಆಚರಣೆ ಮಾಡೋ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ತಂದಿಟ್ಟಿದೆ. ಏನು ಒಳ ಮೀಸಲಾತಿ ಜಾರಿಗೆ ತಂದಿದೆ, ಈ ಕಾಂಗ್ರೆಸ್ ನಮ್ಮ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಮಾಡಿದೆ. ಈ ಹಿಂದೆ ಇದ್ದ ಸರ್ಕಾರ ಸದಾಶಿವ ಆಯೋಗ 3% ಇದ್ದಿದ್ದ ತಿರಸ್ಕರಿಸಿ 4.5% ಕೊಟ್ರು. ಕಾಂಗ್ರೆಸ್ ಅಲ್ಲಿ ಇರುವ ಕಾರ್ಯಕರ್ತರು ಲೀಡರ್ ಅಂತ ಏನ್ ಹೇಳ್ತೀವಿ, ಆ ಲೀಡರು ಏನೋ ಬಿಜೆಪಿಯವರು ನಮಗೆ ಬಹಳ ಅನ್ಯಾಯ ಮಾಡ್ಬಿಟ್ರು ಅಂತ ಹೇಳಿ ಅಪಪ್ರಚಾರ ಮಾಡಿ ಬಿಜೆಪಿ ಸರ್ಕಾರವನ್ನ 68 ಸೀಟಿಗೆ ತಂದಿಟ್ವಿ. ಕಾಂಗ್ರೆಸ್ ಆಡಳಿತ ಬರಕ್ ಮೂಲ ಕಾರಣನೇ ನಮ್ಮ ಸಮುದಾಯ. ಈ ಕಾಂಗ್ರೆಸ್ ಸರ್ಕಾರ ಆಡಳಿತ ಬರಕ್ಕೆ ನಮ್ಮ ಬಂಜಾರ್ ಸಮುದಾಯನೇ ಮುಖ್ಯ ಕಾರಣ. ಅಂತ ಸಮುದಾಯಕ್ಕೆ ಏನು ಅನ್ಯಾಯ ಮಾಡಿರಿ, ಏನು ಈ ಹಿಂದೆ 4.5% ಮಾಡಿದಾಗ ನಮ್ಮ ಪಿ ರಾಜೀವಣ್ಣರ ಪ್ರತಿಕೃತಿ ದಹನ ಮಾಡಿದ್ರಿ. ಆ ಒಬ್ಬ ವ್ಯಕ್ತಿ ನಮ್ಮ ಸಮುದಾಯಕ್ಕೆ ಹೋರಾಡಿ 3% ಇಂದ 4.5% ಮಾಡಿದ್ದು ಸಣ್ಣ ವಿಚಾರ ಅಲ್ಲ. ಅದು ಆ ವ್ಯಕ್ತಿಗೆ ನೀವು ಆ ಟೈಮಲ್ಲಿ ನಮ್ಮ ಸಮುದಾಯಕ್ಕೆ ಬಹಳ ಅನ್ಯಾಯ ಮಾಡಿದ್ರೆ ಅಂತ ಹೇಳಿ ಸುಳ್ಳೆ ಅಪಪ್ರಚಾರ ಮಾಡಿದ್ರೆ. ಅಪಪ್ರಚಾರ ಮಾಡಿ ನಮ್ಮ ಸಮುದಾಯಕ್ಕೆ ಏನೋ ನಾವು 6% ಮಾಡ್ಬಿಡ್ತೀವಿ, 8% ಮಾಡ್ಬಿಡ್ತೀವಿ ಅಂತ ಹೇಳಿ ಸುಳ್ಳೆ ಪ್ರಚಾರ ಮಾಡಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂತು. ಆಡಳಿತಕ್ಕೆ ಬಂದ್ಮೇಲೆ ನೀವೇನ್ ಮಾಡಿದ್ರಿ? ಎಷ್ಟು % ಕೊಡ್ಸಿದ್ರಿ ನಮ್ಮ ಸಮುದಾಯಕ್ಕೆ ಹೇಳ್ಬೇಕಲ್ಲ. ಅವಾಗ ಹುಲಿ ಸಿಂಹಂತರ ಪ್ರತಿಭಟನೆ ಮಾಡಿ ಇವಾಗ ಕತ್ತೆ ಕಿರುಬುಗಳಾಗ್ಬಿಟ್ರಾ? ಏನಕ್ಕೆ? ಮೊನ್ನೆ ಅಧಿವೇಶನದಲ್ಲಿ ಕೃಷ್ಣ ನಾಯಕ್ ಮತ್ತೆ ಚಂದ್ರ ನಾಯಕ್ ಇಬ್ಬರೇ MLAಗಳು ನಮ್ಮ ಸಮುದಾಯ ಪರ ಮಾತಾಡಿದ್ರಿ. ಇನ್ನು ಉಳಿಕೆಯರು ಯಾರು ಯಾಕೆ ಮಾತಾಡಲಿಲ್ಲ? ಧ್ವನಿ ಯಾಕೆ ಎತ್ತಲಿಲ್ಲ? ಆ ಡೆಪ್ಟಿ ಅಂತ ಇದಾರಲ್ಲ ಅವ್ರು ಯಾಕೆ, ಆತ ಯಾಕೆ ಧ್ವನಿ ಎತ್ತಲಿಲ್ಲ? ಆತಗೆ ಮೀಸಲಾತಿ ಏನು ಬೇಡ, ಯಾಕಂದ್ರೆ 1000 ಕೋಟಿ ಹಗರಣ ಮಾಡಿ ಅವ್ರ ಮಗನಿಗೇನು ಯಾವುದೇ ಗೋರ್ಮೆಂಟ್ ಕೆಲಸನೇ ಬೇಡ ಅವನಿಗೆ, ಯಾಕಂದ್ರೆ ಅಷ್ಟು ಲೂಟಿ ಮಾಡ್ಬಿಟ್ಟಾರೆ. ಮೀಸಲಾತಿ ಬೇಕಿರೋರಿಗೆ ಏನು ಕಾಪಿ ಎಸ್ಟೇಟಿಗೆ ಕೆಲಸ ಮಾಡೋಕಾರಲ್ಲ ಅಂತವ್ರು ರೋಡ್ ಮಾಡ್ತಾ ಇದಾರಲ್ಲ ನಮ್ಮ ಸಮುದಾಯರು, ಕಬ್ಬು ಕಡಿಯಾಕತ್ತಾರಲ್ಲ ಅಂತರಿಗೆ ಬೇಕ್ರಿ ನಮ್ಮ ಮೀಸಲಾತಿ. ಏನು ನಾಳೆ ಮುಂದೆ ಬರೋ ಚುನಾವಣೆಗೆ ನಮ್ಮ ಸಮುದಾಯದವರು ಕಾಂಗ್ರೆಸ್ ಶಾಲಕನ್ ಬಂದ್ರೆ ದಯಮಾಡಿ ಹೇಳ್ತೀನಿ, ಕೈಯಾಗ ಅಂತೂ ಹೊಡಿಬೇಡ್ರಿ. ನೀವೇನ ಕೈಯಾಗ ಹೊಡೆದ್ರೆ ನಮ್ಮ ಸೇವಾಲಾಲ್ ಸ್ವಾಮೀಜಿ ಕೂಡ ಒಪ್ಪಲ್ಲ. ಇವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು. ಏನು ಈ ಹಿಂದೆ ಇದ್ದ ಸರ್ಕಾರ ಒಳ ಮೀಸಲಾತಿಯಲ್ಲಿ ನಮ್ಮ ಸಮುದಾಯಕ್ಕೆ 4 ಜಾತಿಗೆ 4.5% ಕೊಟ್ಟಿತ್ತು. ಆ 4.5%ನ ಕೇವಲ 4 ಕ್ಯಾಸ್ಟಿಗೆ ಕೊಟ್ಟಿದ್ರೆ, ಇವಾಗಿನ ಸರ್ಕಾರ ಏನು ಕೊಟ್ಟಿದೆ? 4.5%ನ ಅದರಲ್ಲೂ 0.5% ತೆಗೆದು 4% ಕೊಟ್ಟು 72 ಕ್ಯಾಸ್ಟಿಗೆ ಕೊಟ್ಟಿದೆ. ಇದನ್ನ ಅರ್ಥ ಮಾಡ್ಕೊಬೇಕು ಇವಾಗಿನ ಪೀಳಿಗೆ ಹುಡುಗರು, ಇವಾಗಿನ ಯುವಕರು, ನಮ್ಮ ಸಮುದಾಯದ ಯುವಕರು ಅರ್ಥ ಮಾಡ್ಕೊಬೇಕು. ಇಲ್ಲ ಅಂದ್ರೆ ಮುಂದೆ ನಿಮ್ಮ ಜೀವನಕ್ಕೆ ದೊಡ್ಡ ಆಘಾತ ಆಗುತ್ತೆ, ತೊಂದರೆ ಆಗುತ್ತೆ. ಆಲೋಚನೆ ಮಾಡ್ರಿ, ಒಗ್ಗಟ್ಟಾಗೋಣ. ಈ ವಿಚಾರಕ್ಕೆ ಒಗ್ಗಟ್ಟಾಗಲಿಲ್ಲ, ಇನ್ನು ಯಾವ ವಿಚಾರಕ್ಕೆ ಒಗ್ಗಟ್ಟಾಗಬೇಕು? ಇವಾಗಿನ ಯುವಕರು ಮುಂದಿನ ನಮ್ಮ ಶಕ್ತಿಯವರು, ನಮ್ಮ ಸಮುದಾಯದ ಯುವಕರು. ಹಾಗಾಗಿ ದಯಮಾಡಿ ಎಲ್ರು ಈ ಒಳ ಮೀಸಲಾತಿ ವಿರುದ್ಧ ಹೋರಾಡೋಣ ಅಂತ. 2025-2026 ಏನು ಹೊಸ ವರ್ಷ ಅಂತ ಹೇಳಿ ಕ್ಯಾಲೆಂಡರ್ ಹೊಸ ವರ್ಷ ಏನೋ ಆಚರಣೆ ಮಾಡ್ತೀವಿ. ಅದು ನನ್ನ ಸಮುದಾಯ ಬಂಜಾರ್ ಸಮುದಾಯಕ್ಕೆ ಕರಾಳ ವರ್ಷ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಕಾಂಗ್ರೆಸ್ ನಾಯಕರು ಮಾತು ನಂಬಿ ನಾವು ಇಡೀ ಸಮಾಜ 2025ರಿಂದ 2026 ಈ ಮುಂದೆ ಬರುವ ಎಲ್ಲಾ ವರ್ಷನೂ ಕರಾಳ ವರ್ಷ ಮಾಡಿಟ್ಟಾರೆ. ಈ ಕಾಂಗ್ರೆಸ್ ಒಳಗಿರುವ ನಮ್ಮ ಸಮುದಾಯ ನಾಯಕರು ನಂಬಿ ನಾವು ಕೆಟ್ಟೋಗಿವಿ. ಇದೇ ಪರಿಸ್ಥಿತಿ ಮುಂದಾಗೋದು ಬೇಡ. ಮುಂದೆ ಯಾವುದೇ ಎಲೆಕ್ಷನ್ ಬರಲಿ, ಚುನಾವಣೆ ಆ ಪಕ್ಷ ಈ ಪಕ್ಷ ಅಂತ ಹೇಳಲ್ಲ.
ಮೊದಲು ನಮ್ಮ ಸಮುದಾಯ ಉಳಿಬೇಕು, ನನ್ನ ಸಮುದಾಯ ಉಳಿಬೇಕು. ಹಾಗಾಗಿ ಮುಂದೆ ಬರುವ ಚುನಾವಣೆಗೆ ಆಲೋಚನೆ ಮಾಡಿ ನಮ್ಮ ಸಮುದಾಯಕ್ಕೆ ಯಾರ ಪರ ಇಡ್ತಾರೆ ಅಂತ ನೋಡಿ ಮತ ಚಲಾವಣೆ ಮಾಡ್ರಿ ಅಂತ ಹೇಳ್ತಾ, ನಾನು ತುಂಬಾ ದುಃಖದಿಂದ ಹೇಳ್ತಿದ್ದೇನೆ, ಈ ವರ್ಷ ಕರಾಳ ವರ್ಷ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ.